ಕಾಂಗ್ರೆಸ್ ಇತ್ತು ಮತ್ತು ಬಿ ಜೆ ಪಿ ಅಂತಂದ್ವಿ, ಬಿ ಜೆ ಪಿ ಇತ್ತು, ಈಗ ಕಾಂಗ್ರೆಸ್ ಬಂದಿದೆ. ಬಟ್ ಸರ್ಕಾರಗಳು ಬದಲಾಗ್ತಾ ಇವೆ ಹೊರತು ಜನರ ಜೀವನ ಬದಲಾಗ್ತಾ ಇಲ್ಲ. ಅಮೇರಿಕಾದಲ್ಲಿ ಒಂದು ಮೊಬೈಲ್ ಬಂತು ಅಂದರೆ ಅದು ಇಲ್ಲೂ ಬರುತ್ತೆ. ಇನ್ಯಾವುದೋ ಇಸ್ರೇಲಲ್ಲಿ ಒಂದು ಒಳ್ಳೆ ಡ್ರೋನ್ ಬಂತು ಅಂದರೆ ಇಲ್ಲೂ ಬರುತ್ತೆ. ಇನ್ಯಾವುದೋ ಆಫ್ರಿಕಾದಲ್ಲಿ ಒಂದು ಒಳ್ಳೆ ಯಾವುದೋ ಹಣ್ಣು ಬರುತ್ತೆ ಅಂದರೆ ಅದು ಇಲ್ಲೂ ಬರುತ್ತೆ. ಅದರಿಂದ ಆ ಪ್ರೋಗ್ರೆಸ್ ಅನ್ನೋದು ಅದು ಹಾಗೆ ಆಗುತ್ತೆ. ನೀವಿರಲಿ ನಾವಿರಲಿ ವಯಸ್ಸಿನ ರೀತಿ ಆಗ್ತಾನೆ ಹೋಗಿರುತ್ತೆ. ಆದರೆ ನಮ್ಮನ್ನು ಆಡಳಿತ ಮಾಡೋರು ನಿಜವಾಗ್ಲೂ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿದಾರ ಅನ್ನುವ ಪ್ರಶ್ನೆ ಕೊಟ್ಟರೆ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡಬೇಕು. ಅಂದರೆ ಈ ಥರ ಕಷ್ಟಗಳು ಈ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತ ಕೇಳಿದರೆ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ದು ಕೂಡ ಅದಕ್ಕೆ ಸೊಲ್ಯೂಷನ್ ಹುಡುಕದೇ ಇರುವಂಥ ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಅನ್ನೋದು ನನಗೆ ಕೆಲವೊಂದ್ಸಲ ಅನಿಸುತ್ತೆ. ಮತ್ತು ನಮ್ಮ ರಾಜಕಾರಣಿಗಳ ಬಹುದೊಡ್ಡ ಸಮಸ್ಯೆ ಏನು ಅಂದರೆ ಅವ್ರಿಗೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇಲ್ಲ, ಅಷ್ಟು ಟೈಮೂ ಇಲ್ಲ. ಈ ಥರದ ಒಂದು ಲೂಪಲ್ಲಿ ಕರ್ನಾಟಕ ಜನ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ, ಮುಕ್ತಿ ಇದೆಯಾ ಇದಕ್ಕೆ? 224 ಜನರಲ್ಲಿ ಒಬ್ಬರು ನೀವು, ಅದು ಯಾರಿಗೂ ಸಿಗೋದಿಲ್ಲ. ಮಂತ್ರಿ 33 ಮಂತ್ರಿಯಲ್ಲಿ ಒಬ್ಬರು ಮಂತ್ರಿ ನೀವು. ಇನ್ನೂ ಏನನ್ನ ಕಡಿತೀರಿ ನೀವು? ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ ಅಂತ ನನಗನ್ಸುತ್ತೆ. ನೋಡಿ, ಈ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ರಸ್ತೆಗಳು ಚೆನ್ನಾಗಿದ್ದಾವೆ. ಯಾಕಾಗಿದೆ ಹೇಳಿ? ಆ ಒಳ್ಳೆ ವ್ಯಕ್ತಿ ಯಾರು ಅನ್ನೋದೇ ಪ್ರಶ್ನೆ. ನೀವು ಬರೀ ಒಳ್ಳೆಯವರಾದರೆ ಸಾಧ್ಯ ಇಲ್ಲ, ಪ್ರಾಮಾಣಿಕರಾದರೆ ಅಷ್ಟೇ ಆಗೋದಿಲ್ಲ, ದಕ್ಷರು ಆಗಬೇಕು. ನಾವು ಕೆಲವು ರಾಜಕಾರಣಿಗಳು ನೋಡಿದ್ದೀರ, ಅವ್ರು ದುಡ್ಡು ತಗೊಳಲ್ಲ, ಬಟ್ ಏನು ಕೆಲಸನೂ ಮಾಡೋದಿಲ್ಲ, ಏನು ಪ್ರಯೋಜನನೇ ಇರೋದಿಲ್ಲ. ಸ್ನೇಹಿತರೆ, ನಮ್ಮ ಜೊತೆಗೆ HK ವಿವೇಕಾನಂದ ಅವರಿದ್ದಾರೆ. ಸಾಮಾಜಿಕ ಹೋರಾಟಗಾರರು, ಬರಹಗಾರರು ಮತ್ತು ತಮ್ಮದೇ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ, ಮಾನವ ಮೌಲ್ಯಗಳ ಬಗ್ಗೆ ಯೋಚನೆ ಮಾಡಲು ಹಚ್ಚುವಂಥ ಒಂದಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅಂತರಂಗದ ಚಳವಳಿ, ಪ್ರಬುದ್ಧ ಮನಸ್ಸುಗಳಿಗೋಸ್ಕರ ಅನ್ನೋ ಒಂದು ಆರ್ಟಿಕಲ್ ಸಿರೀಸ್ನ ಅವ್ರು ಬರಿತಾ ಇರ್ತಾರೆ. ನನಗೆ ವಾಟ್ಸಪ್ಪಲ್ಲಿ ಪ್ರತಿದಿನ ಅದು ಬರ್ತಾ ಇರುತ್ತೆ. ನಿಮ್ಮ ಯಾವುದೋ ಒಂದು ಗ್ರೂಪಲ್ಲಿ ಬರ್ತಾ ಇರ್ಬೋದು, ನೀವು ಕೂಡ ಗಮನಿಸಿದರೆ ಗಮನಿಸಿ ಅಂತ ಹೇಳ್ತಾ ಮತ್ತೊಂದು ಸಲ ನಾನು ಅವ್ರನ್ನ ಸ್ವಾಗತ ಕೋರ್ತಾ, ಸರ್, ಇವತ್ತು ರಾಜಕೀಯ 2026 ಜೂನ್ ತಿಂಗಳಲ್ಲಿದ್ದೀವಿ ಮತ್ತು ಕೆಲವೇ ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಹೋಗಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮಂತ್ರಿಮಂಡಲ ಕೂಡ ಬದಲಾಗಿದೆ. ನಾವು ಪ್ರತಿ ಸಲ ಬಿ ಜೆ ಪಿ ಕಾಂಗ್ರೆಸ್ ಇತ್ತು ಮತ್ತು ಬಿ ಜೆ ಪಿ ಅಂತಂದ್ವಿ, ಬಿ ಜೆ ಪಿ ಇತ್ತು, ಈಗ ಕಾಂಗ್ರೆಸ್ ಬಂದಿದೆ. ಮತ್ತೆ 2 ವರ್ಷದ ನಂತರ ಮತ್ತೆ ನಾವು ಏನೋ ಇಲ್ಲ ಇವ್ರು ಅಷ್ಟೊಂದು ಸರಿ ಇಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಯಾಕೋ ಇವರೇನೋ ನಮ್ಗೆ ಅನ್ನಿಸ್ತಾ ಇಲ್ಲ ಅಂಥೇಳಿ. ಬಟ್ ಸರ್ಕಾರಗಳು ಬದಲಾಗ್ತಾ ಇವೆ ಹೊರತು ಜನರ ಜೀವನ ಬದಲಾಗ್ತಾ ಇಲ್ಲ. ಆಮೂಲಾಗ್ರ ಒಂದು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಛಾತಿ, ಒಂದು ಇಂಟೆನ್ಷನ್ ಅಂತಾರಲ್ಲ, ಒಂದು ಇಂಟೆನ್ಷನ್ನು ಮತ್ತು ಇಚ್ಛಾಶಕ್ತಿ ಎಲ್ಲೂ ಕೂಡ ನಮ್ಗೆ ಯಾವ ನಾಯಕರಲ್ಲೂ ಕೂಡ ಅದು ಕಾಣ್ತಾ ಇಲ್ಲ. ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ, ಒಂದಷ್ಟು ಫ್ರೀ ಗಿಫ್ಟ್ಗಳನ್ನ ಕೊಡೋಣ, ಅಧಿಕಾರದಲ್ಲಿ ಇರಬೇಕು, ಆಮೇಲೆ 5 ವರ್ಷ ನಾವು ಹೆಂಗೆ ಮುಗಿಸ್ಕೊಂಡು ಹೋಗೋಣ, ಅದು ಸಾಲ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತೋ, ಆರ್ಥಿಕ ಪರಿಸ್ಥಿತಿ ಏನಾಗುತ್ತೋ ಅದು ನಮಗೆಲ್ಲ ಬೇಕಾಗಿಲ್ಲ. ಅಧಿಕಾರಕ್ಕೆ ಬಂದಿದ್ದೀವಿ, ಅಧಿಕಾರದಲ್ಲಿ ಇರಬೇಕು, ಓಕೆ, ಅಧಿಕಾರ ಮುಗಿಸ್ಕೊಂಡು ನಮ್ಮ ಅವಧಿ ಮುಗಿಸ್ಕೊಂಡು ಹೋಗಬೇಕು. ಆಮೇಲೆ ಇನ್ನೊಬ್ರು ಬಂದು ಅವರು ಕೆಟ್ಟದೇ ಮಾಡ್ತಾರೆ ಹಿಂಗೆ ಮತ್ತೆ ನಾವು ಹೋರಾಟ ಮಾಡೋಣ. ಮತ್ತು ಜನರಿಗೆ ಅನಿಸುತ್ತೆ, ಪಾಪ ಇವರಿಷ್ಟು ಹೋರಾಟ ಮಾಡ್ತಾರೆ, ಪಾದಯಾತ್ರೆಗೆ ಯಾತ್ರೆ ಮಾಡಿದ್ದಾರೆ, ಪಾಪ ಇವ್ರಿಗೊಂದು ಅವಕಾಶ ಕೊಡೋಣ ಅಂತ ಅವರು ಬಂದು ಅದನ್ನೇ ಮಾಡ್ತಾರೆ. ಈ ಥರದ ಒಂದು ಲೂಪಲ್ಲಿ ಕರ್ನಾಟಕ ಜನ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ, ಮುಕ್ತಿ ಇದೆಯಾ ಇದಕ್ಕೆ ಅಂತ ಅನ್ನೋದು? ಖಂಡಿತವಾಗ್ಲೂ ಅದಕ್ಕೆ ಒಂದೇ ಪದದಲ್ಲಿ ಉತ್ತರಿಸಬೇಕು ಅಂದರೆ, ಸರ್ಕಾರ ಎಂಬುದು ರಾಜಕೀಯ ಪಕ್ಷಗಳಿಗೆ ಬಾಡಿಗೆ ಮನೆ ಇದ್ದಾಗೆ. ಅಂದರೆ ಸಾಮಾನ್ಯವಾಗಿ ಬಾಡಿಗೆದಾರರೇನು ಬೇಜಾರು ಮಾಡ್ಕೊಳೋದು ಬೇಡ. ಬಾಡಿಗೆ ಅಂದರೆ ನೀವು ಸ್ವಂತ ಮನೆ ಆದರೆ ನೀವು ನೋಡ್ಕೊಳೋದು ರೀತಿಯೇ ಬೇರೆ, ಬಾಡಿಗೆ ಮನೆ ಆದರೆ ನೋಡ್ಕೊಳ್ಳೋದೇ ಬೇರೆ. ಸ್ವಂತ ಮನೆಗೆ ನೀವು ಒಂದು ಮಳೆ ಹೊಡಿಬೇಕಾದ್ರೂ ಭಾಳಷ್ಟು ಇದು ಎಚ್ಚರಿಕೆ ತಗೋತೀರಿ, ಅಥವಾ ಪೇಂಟ್ ಮಾಡಬೇಕಾದ್ರೂ ಅಥವಾ ಇನ್ನೇನೋ ಮಾಡಬೇಕಾದ್ರೂ ನೀವು ಸ್ವಂತ ಮನೆ ಆದರೆ ಒಂದು ಸಣ್ಣ ಏನಾದರೂ ಪ್ರಾಬ್ಲಮ್ ಅಂದರೆ ಹೋಗಿ ಇಮ್ಮಿಡಿಯೇಟ್ ನಂದು ಅಂತೇಳಿ ಮಾಡ್ತೀರಿ. ಬಾಡಿಗೆ ಮನೆ ಅಂದರೆ ಹಾಗಿಲ್ಲ. ಏನು ನೆಗ್ಲೆಕ್ಟ್, ಏನು ಇರೋದೇ 1 ವರ್ಷ 2 ವರ್ಷ, ಏನು ಮಳೆ ಹೊಡೆದ್ರೆ ಏನಾಗುತ್ತೆ ಅಂತ ನೀವೀಗ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ, ಈಗ ನಾವು ಹೆಂಗೋ ಮ್ಯಾನೇಜ್ ಮಾಡ್ತೀವಿ, ಇವತ್ತು ಸಾಲ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಗೌರ್ಮೆಂಟು ಅಥವಾ ಅದ್ರ ಹಿಂದಿನ ಯಡಿಯೂರಪ್ಪ ಗೌರ್ಮೆಂಟು ಯಾರದೇ ಆಗಲಿ ಸಾಲ ಮಾಡಿದ್ರೆ ಅವ್ರು ತೀರಿಸಲ್ಲ. ಈಗ ನೀವು ನಿಮ್ಮ ಯಾವುದೋ ಒಂದು ವೈಯಕ್ತಿಕವಾಗಿ ಸಾಲ ಮಾಡಿದ್ರೆ ನೀವೇ ತೀರಿಸಬೇಕಾಗುತ್ತೆ, ಇಲ್ಲ ಅಂದರೆ ಅದು ನಿಮ್ಮ ಕುಟುಂಬಕ್ಕೆ ಬರ್ಡನ್ ಆಗಿಬಿಡುತ್ತೆ ಅನ್ನುವಂತಹ ಜವಾಬ್ದಾರಿ ಇರುತ್ತೆ. ಆದರೆ ಸರ್ಕಾರ ಅನ್ನೋದು ಒಂದು ಬಾಡಿಗೆ ಮನೆಯಾಗಿದೆ ರಾಜಕೀಯ ಪಕ್ಷಗಳಿಗೆ. ಆ ಕಾರಣಕ್ಕೆ ನೀವು ಸುಮಾರು ಸ್ವತಂತ್ರ ಬಂದು ಅಲ್ಲಿಂದ ತೊಗೊಳೋದಾದರೆ, ಸೊ ಈ 78-80 ವರ್ಷದ ಅವಧಿಯಲ್ಲಿ
ವಸ್ತು ಸಂಸ್ಕೃತಿ ಭಾಳ ಬೆಳೀತಾ ಬಂದಿದೆ. ನಿಮಗೆ ರಸ್ತೆಗಳು, ಕಟ್ಟಡಗಳು, ನಮ್ಮ ಕಮ್ಯುನಿಕೇಷನ್ನು ಇವೆಲ್ಲ ಜಾಸ್ತಿ ಆಗಿದೆ. ಬಟ್ ಕರ್ನಾಟಕ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಈ ಅಭಿವೃದ್ಧಿ ಸಹಜವಾಗಿ ಆಗ್ತಾ ಇದೆ. ಇದಕ್ಕೆ ನೀವು ವಿಶೇಷವಾದ ಏನೂ ಇಲ್ಲ. ಅಮೇರಿಕಾದಲ್ಲಿ ಒಂದು ಮೊಬೈಲ್ ಬಂತು ಅಂದರೆ ಅದು ಇಲ್ಲೂ ಬರುತ್ತೆ. ಇನ್ಯಾವುದೋ ಇಸ್ರೇಲಲ್ಲಿ ಒಂದು ಒಳ್ಳೆ ಡ್ರೋನ್ ಬಂತು ಅಂದರೆ ಇಲ್ಲೂ ಬರುತ್ತೆ. ಇನ್ಯಾವುದೋ ಆಫ್ರಿಕಾದಲ್ಲಿ ಒಂದು ಒಳ್ಳೆ ಯಾವುದೋ ಹಣ್ಣು ಬರುತ್ತೆ ಅಂದರೆ ಅದು ಇಲ್ಲೂ ಬರುತ್ತೆ. ಅದರಿಂದ ಆ ಪ್ರೋಗ್ರೆಸ್ ಅನ್ನೋದು ಅದು ಹಾಗೆ ಆಗುತ್ತೆ. ನೀವಿರಲಿ ನಾವಿರಲಿ ವಯಸ್ಸಿನ ರೀತಿ ಆಗ್ತಾನೆ ಹೋಗಿರುತ್ತೆ. ಆದರೆ ನಮ್ಮನ್ನು ಆಡಳಿತ ಮಾಡೋರು ನಿಜವಾಗಲೂ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿದಾರ ಅನ್ನುವ ಪ್ರಶ್ನೆ ಕೊಟ್ಟರೆ ಖಂಡಿತವಾಗ್ಲೂ ನಿರಾಶಾದಾಯಕವಾಗಿದೆ ಮತ್ತು ಆಘಾತಕಾರಿಯಾಗಿದೆ. ಇತ್ತೀಚೆಗೆ ಒಂದು ಸರ್ವೆ ಪ್ರಕಾರ ಕರ್ನಾಟಕ ಕ್ಯಾನ್ಸರ್ನಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಾ ಇರೋದಲ್ಲದೆ ಮುಂದಿನ 10 ವರ್ಷಗಳಲ್ಲಿ ಪ್ರತಿ ಕುಟುಂಬದಲ್ಲಿ ಒಬ್ಬ ಕ್ಯಾನ್ಸರ್ ವ್ಯಕ್ತಿ ಇರ್ತಾನೆ ಅನ್ನುವಂತಹ ಅತ್ಯಂತ ಆಘಾತಕಾರಿಯಾದ ಒಂದು ಅಧ್ಯಯನ ಬಂದಿದೆ. ಅದು ಸುಳ್ಳಾಗಲಿ ಅಂತೇಳಿ ನಾನು ಖಂಡಿತವಾಗ್ಲೂ ಆಶಿಸ್ತೀನಿ. ಯಾಕೆ ಅಂದರೆ ಯಾರು ನೀವು ಅಭಿವೃದ್ಧಿಯನ್ನು ಯಾವ ಹಂತದಲ್ಲಿ ಮಾಡಬೇಕಾಗಿತ್ತು, ಸುಸ್ಥಿರ ಅಭಿವೃದ್ಧಿ ಬೇಕು. ವ್ಯಕ್ತಿಯ ಅಭಿವೃದ್ಧಿ, ವ್ಯಕ್ತಿಯ ಘನತೆಯನ್ನು ಕಾಪಾಡುವುದು ಮತ್ತು ವಸ್ತು ಸಂಸ್ಕೃತಿ ಇದು ಸಮ ಪ್ರಮಾಣದಲ್ಲಿ ಹೋಗ್ತಾ ಇರಬೇಕು. ನಾನು ಅನಾವಶ್ಯಕವಾಗಿ ಒಬ್ಬ ಯಾರೋ ಪರಿಸರವಾದಿ ಥರ ಬರೀ ಕಾಡೇ ಇರಬೇಕು ಅಂತೇನೆ ನಾನು ಹೇಳ್ತಿಲ್ಲ. ಅಭಿವೃದ್ಧಿ ಬೇಕು, ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಅವರ ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ಆದರೆ ಅದು ವಿನಾಶಕಾರಿಯತೆ ಆಗಬಾರ್ದು. ವಾಸಿಸಲು ಯೋಗ್ಯವೇ ಅಲ್ಲದ ಸಿಟಿಯಾಗಿ ಬೆಂಗಳೂರು ನಿಮ್ಮ ಆಗೋಗಿದೆ. ಈಗ ನೀವು ದೆಹಲಿಯಲ್ಲಿ ನೀರಿನ ಗುಣಮಟ್ಟ ಇರ್ಬೋದು, ಗಾಳಿಯ ಗುಣಮಟ್ಟ ಇರ್ಬೋದು, ನಿಮ್ಮನ್ನು ಲಾಕ್ಡೌನ್ ಮಾಡುವ ಪರಿಸ್ಥಿತಿಗೆ ಬರ್ತಾ ಇದೆ ನೀವು. ಸೊ ಅಂದರೆ ಈ ರಾಜಕಾರಣಿಗಳು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡಬೇಕು. ಮೊದಲು ಉದ್ಯೋಗಕ್ಕೋಸ್ಕರ ಲಂಚ ಕೊಡೋರು, ಡಾಕ್ಟರ್ ಆಗೋಕ್ಕೋ, ಮೇಷ್ಟ್ರ್ ಆಗೋಕ್ಕೋ, ಕಂಡಕ್ಟ್ರು, ಪೊಲೀಸು. ಈಗ ಆಗಲ್ಲ. ಈ ಫೈಲು ಇಲ್ಲಿಂದ ಮೂವ್ ಆಗಬೇಕು ಅಂದರೂ ಕೂಡ ಇವ್ರಿಗೆ 6ನೇ ವೇತನ ಆಯೋಗ ಬಂದು ಹೆಚ್ಚು ಕಡಿಮೆ 80,000, 70,000, 1 ಲಕ್ಷದವರೆಗೂ ಸಂಬಳ ಬಂದು ನೀವು ಇನ್ನೊಬ್ಬರ ಹಣಕ್ಕಾಗಿ ಕೈ ಚಾಚುವಂತಹ ವ್ಯವಸ್ಥೆ ಬಂದ್ಬಿಟ್ಟಿದೆ. ಈ ನೋಡಿ, ಈಗ ಮೊನ್ನೆ ಯಾವುದೋ ಕಾಕ್ರೋಚ್ ಪಾರ್ಟಿ ಅಂತ ಬಂತು, ಅದು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಏನಕ್ಕೆ ಅಂದರೆ ಜನ ಒಂಥರ ಅಸಹಿಷ್ಣುತೆ ಮತ್ತು ಅಸಮಾಧಾನ ಇದೆ. ಅಂದರೆ ಹಣ ಜಾಸ್ತಿ, ಗಂಡ ಹೆಂಡತಿ ಇಬ್ಬರು ತುಡಿದ್ರೂ ಬದುಕಲಿಕ್ಕಾಗದೇ ಇರುವಂತಹ ವ್ಯವಸ್ಥೆ, ಅದು ತೃಪ್ತಿದಾಯಕ ಇಲ್ಲ. EMIಗಳಲ್ಲಿ ನಮ್ಮನ್ನು ಕಟ್ಟಾಕಿರುವಂಥದ್ದು. ಸೊ ಈ ಥರದ ವ್ಯವಸ್ಥೆಯಿಂದ ಖಂಡಿತ ಇದಕ್ಕೆಲ್ಲವೂ ಆಡಳಿತಗಾರರೇ ಹೊಣೆ. ನೀವು ಕೇಳ್ಬೋದು, ಹಾಗಾದರೆ ಆಡಳಿತಗಾರರನ್ನು ಬೇರೆಯವರು ಇಲ್ಲ ಅಂತ. ಇಡೀ ಸಂಪನ್ಮೂಲಗಳ ಮೇಲೆ, ಇಡೀ ರಾಜ್ಯದ ಸಂಪನ್ಮೂಲಗಳ ಮೇಲೆ ಹಿಡಿತಾ ಇರೋದು ಯಾರಿಗೆ? ಸರ್ಕಾರಕ್ಕೆ. ನಮ್ಮ ಮೇಲೆ ಹಿಡಿತಾ ಇರೋದೇ ಸರ್ಕಾರಕ್ಕೆ. ನಮ್ಮ ಎಲ್ಲ ಜುಟ್ಟು, ಜನಿವಾರ, ನದಿಗಳು, ಕಾಡುಗಳು ಎಲ್ಲವೂ ಅವ್ರ ಹತ್ರನೇ ಇರೋದು. ಸೊ ನಾವು ಏನಾದರೂ ಉತ್ತಮವಾಗಿ ಮಾಡೋಕು ಅಂತ ಅವರೇ ಮಾಡಬೇಕು. ಈಗ ನೋಡಿ, ಒಂದಷ್ಟು ಕ್ಷೇತ್ರಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ ಹೇಗೆ ಅಂದರೆ, ನೀವು ಯಾರೋ ಒಬ್ಬ ವ್ಯಕ್ತಿ ಗಣಿ ಮಾರಿನೋ ಅಥವಾ ರಿಯಲ್ ಎಸ್ಟೇಟ್ ಮಾರಿನೋ, ಚಿನ್ನ ಮಾರಿನೋ ಒಂದು 500 ಕೋಟಿ ತೊಗೊಂಡೋಗಿ ಆ ಕ್ಷೇತ್ರದಿಂದ ಸಂಬಂಧ ಇರೋದಿಲ್ಲ, ಆತ ಏನು ಸಮಾಜ ಸೇವೆ ಮಾಡಿರೋದಿಲ್ಲ, ಆತ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಏನೂ ಅಲ್ಲ, ಇಲ್ಲಿನ ದುಡ್ಡು ತಗೊಂಡು ಅಲ್ಲಿ ಚುನಾವಣೆಗೆ ನಿಂತು ಗೆದ್ದು ಬಿಡ್ತಾನೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಮ್ಮ ಈ ವ್ಯವಸ್ಥೆ ಎಷ್ಟು ಆ ಕ್ಷೇತ್ರಕ್ಕವನಿಗೂ ಸಂಬಂಧವೇ ಇಲ್ಲ. ಗಂಗಾವತಿ ಫಾರ್ ಎಕ್ಸಾಂಪಲ್, ಗಂಗಾವತಿನೂ ಇದೆ, ಇಲ್ಲೂ ಬೇಜಾನ್ ಕೋಲಾರದಲ್ಲೂ ಹಾಗೆ ಇದೆ. ಹಿಂದೆ ಗೆದ್ದಂಥವ್ರು ಅವರಿಗೆಲ್ಲ ಆ ಕ್ಷೇತ್ರಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ. ಸುಮ್ಮನೆ ಎಲ್ಲೋ ಒಂದು ಬಂದರು, ದುಡ್ಡು ಕೊಟ್ಟರು, ಮಾಡಿಬಿಟ್ರು. ಏನು ದುಡ್ಡು? ನೀವು ಗಣೇಶೋತ್ಸವಕ್ಕೋ ಅಥವಾ ಮಸೀದಿಗಳಿಗೋ ಅಥವಾ ಚರ್ಚ್ಗಳಿಗೋ ಅಥವಾ ಜಾತಿಯ ಸಂಘಟನೆಗಳಿಗೋ ರಾಜ್ಯೋತ್ಸವಗಳಿಗೋ ನೀವು ದುಡ್ಡು ಕೊಡೋದು, ಇದ್ದಕ್ಕಿದ್ದಂಗೆ ಬೇರೆ ಬೇರೆ ಅವ್ರನ್ನ ಒಂದು ಟೀಮನ್ನು ರೆಡಿ ಮಾಡೋದು, ಅಲ್ಲಿ ತೊಗೊಂಬಂದು ಚುನಾವಣೆಯಲ್ಲಿ ನಿಮಗೆ ಮತ ಹಾಕ್ಸ್ಕೊಂಡು ಗೆದ್ದುಬಿಡೋದು. ಆವಾಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಅದು ಒಂದು ಸೇವಾ ಮನೋಭಾವ ಇರಬೇಕು ನಿಮಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಂದ ಹಿಡಿದು ಇನ್ನು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಹೇಗೆ ಅಂದರೆ, ನನ್ನ ಸೇವೆ ನಾನು. ಉದಾಹರಣೆಗೆ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಇಡೀ ದೇಶಕ್ಕೆ ಅವರು ಒಬ್ಬ ಶಾಸಕರಾಗಿ ಒಂದು ರೋಲ್ ಮಾಡಲು. ಈ ಥರದವರೆಲ್ಲ ಏನು ಮಾಡ್ತಾಯಿದ್ರು, ಅವ್ರಿಗೆ ಸೇವಾ ಮನೋಭಾವದಿಂದನೇ ರಾಜಕೀಯಕ್ಕೆ ಬರ್ತಾಯಿದ್ರು. ಈಗ ಇದು ಇನ್ವೆಸ್ಟ್ಮೆಂಟು ಆಗಿದೆ. ಹಾಗೆ ಜನರನ್ನು ಭ್ರಷ್ಟರಾಗಿ ಮಾಡಿದ್ದಾರೆ. ಅದು ಹೇಳ್ತೀನಿ, ಜನರಿಗೆ ನಾನು ಕನ್ಸೆಷನ್ ಕೊಡೋದಿಲ್ಲ. ಅವರು ಭ್ರಷ್ಟರು ಮಾಡಲಾಗಿದೆಯೋ ಅಥವಾ ಅವರೇ ಆಗಿದ್ದಾರೋ ಅವರಂತೂ ಅವರು ಕೂಡ ಇವತ್ತು ನನಗೆ ಹಣ ಕೊಟ್ಟರೇನೆ ನಾನು ಹಾಕೋದು ಅಂತೇಳಿ, ಬರೀ ಹಣದಿಂದನೇ ಅಷ್ಟೇ ಅಲ್ಲ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ. ಅದರಿಂದಾಗಿ ನೀವು ಇವತ್ತು ಸಿದ್ದರಾಮಯ್ಯನವರು ಹೋದ್ರು, ಶಿವಕುಮಾರ್ ಅವ್ರು ಬಂದರು, ಅದಾದಮೇಲೆ ಇನ್ನೊಬ್ರು ಯಾರೋ ವಿಜಯೇಂದ್ರ ಬರ್ಬೋದು, ಯಾರೇ ಬಂದರೂ ಕೂಡ ಸಿಸ್ಟಮ್ಮಲ್ಲಿ ಒಂದು ಹೆದರಿಕೆ ಹುಟ್ಟಿಸಿ ಗದರಿಸಿ ಏನೋ ಮಾಡ್ಬೋದೇ ಹೊರತು ಅನುಷ್ಠಾನ ಮಾಡಲಿಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಕೂಡ ಮೌಲ್ಯಯುತ, ಈಗ ಶಿವಕುಮಾರ್ ಅವರು ಹೇಳಿದ್ದಾರೆ, ಏನು ಹೇಳಿದ್ರು, ಭ್ರಷ್ಟರಹಿತ ಆಡಳಿತವನ್ನು ಕೊಡಿ, ಕಾನೂನು ಪ್ರಕಾರ ಕೊಡಿ ಅಂತ ಹೇಳ್ತಾರೆ. ನೀವು ಅವ್ರು ಹೇಳಿರೋದ್ರಲ್ಲಿ 10% ಏನಾದ್ರೂ ಇಂಪ್ಲಿಮೆಂಟ್ ಆದರೂ ಕೂಡ ಖಂಡಿತ ನಮ್ಮ ಅರಿವಿಗೆ ಬರುತ್ತೆ, ಸಾಮಾನ್ಯ ಜನರಿಗೆ ಅರಿವಿಗೆ ಈ ರಾಜ್ಯ ಮುಂದಕ್ಕೆ ಹೋಗ್ಬಿಡುತ್ತೆ. ಆದರೆ ಅದು ಆಗುತ್ತಾ?
ಎಲ್ಲಿ ಮಾನಿಟ್ರಿಂಗ್ ಮಾಡೋಕ್ಕಾಗುತ್ತೆ? ಖಂಡಿತ ಮಾಡಲಿಕ್ಕಾಗೋದಿಲ್ಲ. ಒಂದು ಫೈಲ್ ಮೂವ್ ಮಾಡಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೀವು ಆ ಒಂದು ಫೈಲ್ಗೂ ದುಡ್ಡು ಕೊಡಬೇಕು. ಸುಮ್ಮನೆ ಎಷ್ಟೋ ದುಡ್ಡಲ್ಲ, ಆ ಫೈಲ್ ಯಾವುದಿದು ಇಷ್ಟಿದೆಯಾ ಇಷ್ಟು ಕೊಡಬೇಕು. ಈ ಥರ ಆಗೋಗಿರೋದ್ರಿಂದ ಹೆಚ್ಚು ನಿರೀಕ್ಷೆಗಳಿಲ್ಲ. ಜನ ಚುನಾವಣಾ ರಾಜಕೀಯಕ್ಕೆ ಒಳ್ಳೆಯವರನ್ನು ಬಂದು ನಾವು ಚುನಾವಣೆಗೆ ಸ್ಪರ್ಧಿಸುವ ರೀತಿಯಲ್ಲಿ ಏನಾದರೂ ಆದರೆ, ಅಂದರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರಬೇಕು. ಈಗ ನೋಡಿ, ಅದೇ ಒಂದೇನೋ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿದ್ರು ಅಂತೇಳಿ ಬರ್ತಾ ಇದೆ. ಅವ್ರು ನಂಗೆ ಜಲಸಂಪನ್ಮೂಲ ಬೇಡ, ನಾನು ನೋಡಿಲ್ಲ ಅಂತ. ಮತ್ತು ಅವರೇ ನನಗೆ ಬೇಡ ಅನ್ನೋವಾಗ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಯಾಕೆ ಕೊಡ್ತೀರಿ? ಅವ್ರು ಅದನ್ನು ಬೇಡ ಅಂತ ಹೇಳೋದ್ರ ಜೊತೆಗೆ ನಂಗೆ ಇದೇ ಬೇಕು ಅಂತ ಕೂಡ ಹೇಳ್ತಾರೆ. ಅವ್ರಿಗೆ 70 ವರ್ಷದ ಮೇಲಾಗಿದೆ. ಈಗ ಇನ್ನೊಬ್ರು KH ಮುನಿಯಪ್ಪ ಅವರು ಕೂಡ ನನಗೆ ಅದು ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಅಂತ. ಈಗ ಆಹಾರ ಮತ್ತು ನಾಗರಿಕ ಅಂದರೆ ನೀವು ಕೆಲಸ ಮಾಡೋಕ್ಕೆ ಬಂದಿದ್ದೀರೋ ಇಲಾಖೆಗಳು. ಯಾಕೆ ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ಎಷ್ಟು ವ್ಯವಸ್ಥೆ ಮಾಡ್ಬೋದು, ಕ್ರಾಂತಿಕಾರಕ ಬದಲಾವಣೆ ಮಾಡ್ಬೋದು. ನಿಮಗೆ ಜ್ಞಾನ ಇಲ್ಲ ಅಂದ್ರೂ ಜ್ಞಾನ ಇರೋರ್ದು ಒಂದು ಕಮಿಟಿ ಮಾಡಿ ಒಂದು ಒಳ್ಳೆ ಐಡಿಯಾ ಕೊಡಿ ನನಗೆ. ಈ ಇಲಾಖೆಯಲ್ಲಿ ಒಳ್ಳೆ ಶಿಸ್ತುಬದ್ಧವಾಗಿ ಜನಗಳಿಗೆಲ್ಲ ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಅಕ್ಕಿ ಎಲ್ಲ ಉಚಿತವಾಗಿ ಹೋಗೋ ಥರ ಏನು ಐಡಿಯಾ ಇದೆ, ಟೆಕ್ನಾಲಜಿಯನ್ನು ಉಪಯೋಗಿಸಿ. ಈ ಥರದನ್ನು ಯೋಚನೆನೇ ಮಾಡೋದಿಲ್ಲ. ಮತ್ತು ನಮ್ಮ ರಾಜಕಾರಣಿಗಳ ಬಹುದೊಡ್ಡ ಸಮಸ್ಯೆ ಏನು ಅಂದರೆ ಅವ್ರಿಗೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇಲ್ಲ, ಅಷ್ಟು ಟೈಮೂ ಇಲ್ಲ. ನೀವು ಅವ್ರ ಮನೆಗಳು, ಯಾವುದೇ ಶಾಸಕರ ಮನೆಗೆ ನೀವು 5 ಗಂಟೆಗೆ ಹೋಗಿ ಅಲ್ಲಿ ಶುರುವಾಗೋದು ರಾತ್ರಿ 11 ಗಂಟೆವರೆಗೂ ಒಬ್ರಲ್ಲ ಬರ್ತಾ ಇರ್ತಾರೆ. ಯೋಚನೆಗಳಿಗೆ ನಿಮಗೆ ಆದ ಧ್ಯಾನಸ್ಥ ಸ್ಥಿತಿಗೆ ನೀವು ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದು ಕ್ರಾಂತಿಕಾರಿಯಾಗಿ ನೀವು ಅವರೆಲ್ಲ ಅರ್ಥಕೊಬೇಕು. ಈ ಆರ್ಚರಿ ಅಥವಾ ಶೂಟಿಂಗ್ ಎಲ್ಲ ಇರುತ್ತೆ, ಅಲ್ಲಿ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾರೆ ಅವರು. ಆಗೋದಾಗ ಮಾತ್ರ ನೀವು ಒಂದು ಮೆಡಲ್ ಮಾಡಲಿಕ್ಕೆ ಸಾಧ್ಯ. ಆ ಧ್ಯಾನಸ್ಥ ಸ್ಥಿತಿ ನಮ್ಮ ರಾಜಕಾರಣಿಗಳಿಗೆ ಇಲ್ಲೇ ಇಲ್ಲ. ಮೇಯ್ನ್ ನಾನು ಹೇಳೋದು, ಶಿವಕುಮಾರ್ ಆಗಲಿ ಅಥವಾ ಇನ್ನೊಬ್ಬರು ಆಗಲಿ, ಯಾರೇ ಬರಲಿ, ಮೊದಲು ಜನಪ್ರತಿನಿಧಿಗಳು ಒಂದು ಸೇವೆ ಅನ್ನುವ ಧ್ಯಾನಸ್ಥ ಸ್ಥಿತಿಗೆ ಹೋಗಿ. ನನಗೆ ಬದುಕು ಎಲ್ಲವನ್ನೂ ಕೊಟ್ಟಿದೆ ನೋಡಿ. ನಾವೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಬಸ್ಸಲ್ಲಿ ಓಡಾಡಿಕೊಂಡು ಅಥವಾ ಇನ್ನೆಲ್ಲೋ ನಾಳೆ ಊಟ ಏನು ಅಂತೇಳಿ ನಂತರ ಲಕ್ಷಾಂತರ ಜನ ಇದ್ದಾರೆ. ಬದುಕು ನಿಮಗೆಲ್ಲ ಕೊಟ್ಟಿದೆ. 224 ಜನರಲ್ಲಿ ಒಬ್ಬರು ನೀವು. ಅದು ಯಾರಿಗೂ ಸಿಗೋದಿಲ್ಲ. ಮಂತ್ರಿ 33 ಮಂತ್ರಿಯಲ್ಲಿ ಒಬ್ಬರು ಮಂತ್ರಿ ನೀವು. ಇನ್ನೂ ಏನನ್ನು ಕಡಿತೀರಿ ನೀವು? ಎಷ್ಟು ಜನ ಬ್ಲಡ್ ಕ್ಯಾನ್ಸರ್ ಬಂದು ಸತ್ತೋಗ್ತಾರೆ, ಎಷ್ಟು ಜನ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ, ಎಷ್ಟು ಜನ ನಮಗೆ ಗೊತ್ತಿಲ್ಲದೆ ಕೊಲೆ ಆಗ್ತಾರೆ. ನೀವು ಮಂತ್ರಿಗಳಾಗಿದ್ದೀರಿ. ಸೊ ಈಗಲಾದ್ರೂ ನೀವು ಈ ಸಮಾಜಕ್ಕಾಗಿ ಋಣ ತೀರಿಸೋ ಕೆಲಸವನ್ನು ಮಾಡಿ. 70-75 ವರ್ಷ ಆದಮೇಲೂ ಖಾತೆ ಕೊಟ್ಟಿಲ್ಲ ಅಂತೇಳಿ ಇನ್ನೊಬ್ಬರು ಆನಂದ್ ಸಿಂಗ್ ಅಂತ ಒಬ್ರು ಇದ್ದರು. ಅವ್ರಿಗೂ ಖಾತೆ ಕೊಟ್ಟಿಲ್ಲ, ನನಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು. ಅವ್ರಿಗೆ 1000 ಕೋಟಿಯನ್ನು ಡಿಕ್ಲೇರ್ ಮಾಡಿದ್ದಾರೆ ಅವರು. ಬದುಕು ನಿಮಗೆ 1000 ಕೋಟಿ ಕೊಟ್ಟಿದೆ, 1-2 ಸರಿ ಮಂತ್ರಿ ಮಾಡಿದೆ, 1-3 ಸರಿ MLA ಮಾಡಿದೆ. ಈಗಲೂ ನಿಮ್ಗೆ ಈ ಸಮಾಜ ಅನ್ಯಾಯ ಮಾಡಿದೆ ಅಂದರೆ ನಾವೇನಂತ ಹೇಳೋಣ? ಈ ಸಮಾಜ ನಮ್ಗೆ ಎಷ್ಟು ಅನ್ಯಾಯ. ನಾವು ಡಬಲ್ ಗ್ರಾಜ್ಯುಯೇಟ್ ಓದಿದ್ದೀವಿ, ನಾವು ನಿಮ್ಮಷ್ಟೇ ಶ್ರಮ ಪಟ್ಟಿದ್ದೀವಿ. ಅದರಿಂದ ನೀವು ಯಾರ್ಯಾರು ಮಂತ್ರಿಗಳು ಅಂತಿದ್ದೀರಿ ಅಥವಾ ಶಾಸಕರು ಅಂತಿದ್ದೀರಿ, ಅಷ್ಟಕ್ಕೆ ತೃಪ್ತಿಯಾಗಿ. ಮಂತ್ರಿಗಿರಿ ಮುಖ್ಯ ಅಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ, ಎಷ್ಟೋ ಜನಕ್ಕೆ ಡಯಾಲಿಸಿಸ್ ಇಲ್ದಂಗೆ ಒದ್ದಾಡ್ತಾರೆ. ನನ್ನ ಸುತ್ತಮುತ್ತ ಇರುವ ಅನೇಕರೇ ಮೆಡಿಕಲ್ ಚೆಕಪ್ಗೆ ಹೋಗಲ್ಲ, 500 ರೂಪಾಯಿ ಆಗಿಬಿಡುತ್ತೆ ಚೆಕಪ್ಗೆ ಹೋದ್ರಿ ಅಂತ. ಆ ಥರದ ಜನ ಎಲ್ಲ ಇದ್ದಾರೆ. ನಾನು ಇಡೀ ಪಾದಯಾತ್ರೆಯಲ್ಲಿ ನೋಡಿದೆ, ಎಷ್ಟೋ ಜನ 5 ಸ್ಟಾರ್ ಚಾಕ್ಲೇಟನ್ನು ನೋಡಿಲ್ಲ. 5 ಸ್ಟಾರ್ ಚಾಕ್ಲೇಟನ್ನು ಅವರು ನೋಡಿಲ್ಲ. ಈ ನನ್ನ ಸುತ್ತಮುತ್ತ ಇರೋರೇ ಅಶೋಕ ಹೋಟ್ಲು ಅಥವಾ 5 ಸ್ಟಾರ್ ಹೋಟ್ಲುಗಳಿಗೆ ಹೋಗಿಲ್ಲ ಅವರು. ಇನ್ನು ವಿಮಾನದಲ್ಲಿ ಓಡಾಡುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ರೈಲಲ್ಲಿ AC ಫಸ್ಟ್ ಕ್ಲಾಸು ಇದೆಯಾ, ಅದು ಹೇಗಿರುತ್ತೆ ಅಂತ ಕೇಳೋರಿದ್ದಾರೆ. ಸೊ ಅಂಥ ಟೈಮಲ್ಲಿ ನೀವು ವಿಧಾನಸೌಧ 3ನೇ ಮಹಡಿಯಲ್ಲಿ ಕೂತ್ಕೋತೀರಿ. ನಮ್ಮಗಳ ಬಗ್ಗೆ ಎಲ್ಲ ನೋಡಿ. ಒಂದಷ್ಟು ನೀವು ಬದಲಾಗ್ಬಿಟ್ರೆ ಆ 224 ಜನ ಏನಾದ್ರೂ ಒಂದು ಸ್ವಲ್ಪ, ಈಗ ನಾವು ಏನು ಸ್ವತಂತ್ರ ಹೋರಾಟಗಾರರು ಕಂಡ ಕನಸಲ್ಲಿ ಒಂದು 10% ಅವ್ರು ಒಳ್ಳೆಯವರಾದರೆ ನಾವೆಲ್ಲ ಸಹಜವಾಗಿ ಖಂಡಿತವಾಗ್ಲೂ ಒಂದು ಅವರೇನೋ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಇಡೀ ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ. 10% ಒಳ್ಳೆಯವರಾಗಿ 10% ತ್ಯಾಗ ಮಾಡಿ ಸಾಕು. ಖಂಡಿತವಾಗ್ಲೂ ಅವರ ಮಗಳು ಹೇಳ್ತಿದ್ರು, ಏನು ಬಂಡೆ ಫಾರ್ಮ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅಂತ. ಮಗಳು ತಂದೆ ಬಗ್ಗೆ ಅಥವಾ ನನ್ನ ಮಗನೂ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ. ನಮಗೆ ಹೇಳೋದು ಮುಖ್ಯ ಅಲ್ಲ, ನಾವು ಅದಕ್ಕೆ ಉಲ್ಟಾನೂ ಹೇಳ್ಬೋದು, ಬಂಡೆ ಫಾರ್ಮ್ ಆಗೋಕ್ಕೆ ಏನೆಲ್ಲ ಮಾಡಿದೆ ಅಂತೇಳಿ. ಸೊ ಆ ರೀತಿ ಮಕ್ಕಳು ತಂದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವಾಂಟೇಜ್ ತೊಗೊಳೋದು ಬೇಡ. ಕೆಲಸ ಮಾಡಿ. ನೀವು ಸಂಭ್ರಮ ಪಡೋದು ನಿಮ್ಮ ತಂದೆ ಮುಖ್ಯಮಂತ್ರಿ ಆದರು ಅಂತಲ್ಲ. ಈ 2 ವರ್ಷದ ನಂತರ ಕರ್ನಾಟಕದ ಜನನೇ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದಾರ್ರಿ, ನಾವು ಏನೋ ಅಂದ್ಕೊಂಡಿದ್ವಿ ಅಂತ ನಾವೇ ಸ್ವಯಂ ಸ್ಫೂರ್ತಿಯಿಂದ ನಿಮ್ಗೆ ಓಟ್ ಹಾಕಂತ ಮಾಡಿ ಆವತ್ತು ಹೇಳಿ ಬಂಡೆ ಏನು ಕೆಲಸ ಮಾಡಿದೆ ಅಂತೇಳಿ. ಮುಖ್ಯಮಂತ್ರಿ ಪಟ್ಟ ಸಿಗೋದೇ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ, MLAಗಳು ಗೆದ್ದಾಗ ಪಟಾಕಿ ಹೊಡೆಯೋದಲ್ಲ, ನೀವು ಅವರು ಅಧಿಕಾರ ಇಳಿಯೋವಾಗ ಪಟಾಕಿ ನಾವು ಹೊಡೆಯೋ ಥರ ಮಾಡಿ ನೀವು. ಆಗ ಮಾತ್ರ ನಮಗೆ ಅಭಿವೃದ್ಧಿ ಆಗುತ್ತೆ. ಯಾರೋ ಒಬ್ರು ಆಗಲೇಬೇಕು. ಇವತ್ತು ಮುಖ್ಯಮಂತ್ರಿ ಅವರಾಗಿದ್ದಾರೆ, ಇನ್ನೊಬ್ರು ಯಾರೋ ಒಬ್ರು ಆಗಿ ಆಗ್ತದೆ. ಅದೊಂದು ಉದ್ಯೋಗ, ನಾವು ಅವ್ರಿಗೆ ಸಂಬಳ ಕೊಡ್ತೀವಿ, ಅದು ಒಂದು ಪೋಸ್ಟ್ ಅಷ್ಟೇ. ಇವತ್ತು ಸಿದ್ದರಾಮಯ್ಯನವ್ರು ಇದ್ದರು, ಅದನ್ನು ಬಿಡೋವಾಗ ಅವ್ರು ಹತ್ಕೊಂಡ್ರು, ಇವ್ರು ಹತ್ಕೊಂಡ್ರು.
ಏನು ಅದು ತುಂಬ ವಿಚಿತ್ರ. ನೀವು ಸಾಮಾನ್ಯ ಜನ ನೋಡಿ, ನೀವು ಒಮ್ಮೆ ನಿಮ್ಮಾನ್ಸ್ಗೆ ಹೋಗಿ ನೋಡಿ, ಒಮ್ಮೆ ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಒಮ್ಮೆ ಜೈಲಿಗೆ ಹೋಗಿ ಬಂದು ನೋಡಿ, ಎಂತೆಂಥವ್ರು ಏನೆಲ್ಲ ಕಷ್ಟದಲ್ಲಿರ್ತಾರೆ. ಅದನ್ನು ನೀವು ಬದುಕನ್ನು ಮತ್ತು ನಮಗೆ ಭಗವದ್ಗೀತೆ ಹಾಗೆ ಹೇಳಿದೆ, ನಮಗೆ ಬುದ್ಧ ಹೀಗೆ ಹೇಳಿದ್ದಾನೆ. ತಿಳುವಳಿಕೆ ನಡವಳಿಕೆ ಆಗದೆ ನೀವು ಸುಮ್ಮನೆ ಅವನ್ನೆಲ್ಲ ಕೋಟ್ ಮಾಡ್ಕೊಂಡು ಬಂದರೆ ಅದಕ್ಕೆ ಅರ್ಥವೇ ಇಲ್ಲ. ಸೊ ಅದರಿಂದ ನೀವು ಭಾಳಷ್ಟು ಪಡೆದಿದ್ದೀರಿ. ಸೊ ಅದರಿಂದ ಈ ಸಮಾಜಕ್ಕೆ ಏನಾದರೂ ಕೊಡಿ ಅಂತೇಳಿ ನಾನು ಆಡಳಿತದಲ್ಲಿರುವಂಥ ವ್ಯಕ್ತಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆ ಮಾತುಗಳು ಹೇಳಿದ್ರಿ. ಆದರೆ ಅಷ್ಟೇ ಏನು ಹೇಳಿ ನಿರಾಶಾದಾಯಕ ನನಗೆ ಚಿತ್ರಣ ಕಾಣುತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇರಲಿ. ಬಟ್ ನನಗೆ ಕೆಲವೊಂದು ವೈರುಧ್ಯಗಳು ಅನ್ಸೋದು, ನೀವು ನಿಮ್ಮಾನ್ಸ್ಗೆ ಹೋಗಿ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ, ಅಥವಾ ನೀವು ಈ ಥರ ಹೋಗಿ ಅಂದ್ರಲ್ಲ, ಇವ್ರಿಗೆ ಗೊತ್ತಿಲ್ವಾ ಅಂತ. ಅಂದರೆ ನಾ ಹೇಳೋದು ಸಮಸ್ಯೆಗಳ ಅರಿವು ಇಲ್ವಾ ಅಂದರೆ, ಈಗ ನೀವು ಹೇಳಿದ ಹಾಗೆ ಒಂದು ಹಾಸ್ಪಿಟ್ಲಿಗೆ ಹೋದರೆ ಗೊತ್ತಾಗುತ್ತೆ. ನಾನು ಮೊನ್ನೆ ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೆ ಒಬ್ಬರು ಬಂದು ಹೇಳಿದರು, ಸರ್ ನನಗೆ ಕಿಡ್ನಿ ಫೇಲ್ ಆಗಿಬಿಟ್ಟಿದೆ, ನಾನು ಏನೂ ಮಾಡಿಲ್ಲ ಸರ್, ನಾನು ಕುಡಿದಿಲ್ಲ, ತಿಂದಿಲ್ಲ, ನಾನು ಏನೂ ಕೆಟ್ಟ ಚಟ ಇಲ್ಲ, ನಾನು ಕಿಡ್ನಿ ಫೇಲ್ ಆಗಿಬಿಟ್ಟಿದೆ. ನಾನು ಯಾರಿಗಾದ್ರೂ ಫೋನ್ ಮಾಡಿ ಹೇಳಿದರೆ, ಯಾಕೋ ಅದನ್ಯಾಕೆ ಫೇಲ್ ಮಾಡ್ಕೊಂಡೆ ನೀನು ಅಂತಂತಾರೆ. ನಗ್ತಾ ಇದ್ದಾರೆ ಅವ್ರು, ನಗ್ತಾನೆ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಜಾಬ್ ಬಿಟ್ಟೆ, ನಂದೆಲ್ಲ ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಯಿತು, ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ. ಅಂದರೆ ಅವರ ಕಷ್ಟ ನಂಗೆ ಅರ್ಥ ಆಯಿತು. ಅಂದರೆ ಈ ಥರ ಕಷ್ಟಗಳು ಈ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತ ಕೇಳಿದರೆ, ಗೊತ್ತಿದೆ ಅವ್ರಿಗೆ. ಗೊತ್ತಿದ್ದೂ ಕೂಡ ಅದಕ್ಕೆ ಸೊಲ್ಯೂಷನ್ ಹುಡುಕದೇ ಇರುವಂಥ ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಅನ್ನೋದು ನನಗೆ ಕೆಲವೊಂದು ಸಲ ಅನಿಸುತ್ತೆ. ನೀವು ಹೇಳ್ದಂಗೆ ಆ ಒಂದು ಧ್ಯಾನಸ್ಥ ಮನಸ್ಥಿತಿ ಅಂತೂ ಖಂಡಿತ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಏನಾಗುತ್ತೆ ನನ್ನ ಪ್ರಕಾರ ಅಂತಂದರೆ, ಒಂದು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಸ್ಟೇಕ್ ಹೋಲ್ಡರ್ಸ್ ತುಂಬ ಜನ ಅದಕ್ಕೆ, ಅಂದರೆ ಈಗ ಶಿವಕುಮಾರ್ ಬದಲಾಗಿ ಯಾರೇ ಬಂದಿದ್ದಾರೆ ಅಂತಂದರೆ, ಅವ್ರ ಸುತ್ತಮುತ್ತ ಏನು ಜನ ಸೇರ್ಕೋತಾರೆ, ನಿರೀಕ್ಷೆಗಳು ಅಂದರೆ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳ ನಿರೀಕ್ಷೆಗಳೇ ಇರುತ್ತೆ. ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೆ ಇದು ಆಗುತ್ತೆ, ನಾವು ಹಿಂಗೆ ಮಾಡ್ಕೋಬೇಕು, ನಾವು ಅದನ್ನು ತೊಗೋಬೇಕು ಅಂತಿರ್ತಾರೆ. ಅವರು ಕಡೆಯ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ ಅಂತ ನನಗನ್ಸುತ್ತೆ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ನೀವು, ಕಡೆಯ ವ್ಯಕ್ತಿಗೆ ಯೋಚನೆ ಮಾಡಬೇಕು ಅಂತೇಳಿ. ಆದರೆ ಈ ವ್ಯವಸ್ಥೆಯಲ್ಲಿ ನೀವು ಹೇಳಿದ್ರಲ್ಲ, ಬೇರೆ ಬೇರೆ ಇದರಲ್ಲಿ ಅವ್ರಿಗೆ ಗೊತ್ತಿದೆ ಈ ಹಾಸ್ಪಿಟ್ಲ್ಗಳ ಪರಿಸ್ಥಿತಿ ಹೀಗಿದೆ, ಶಾಲೆಗಳ ಪರಿಸ್ಥಿತಿ ಹೀಗಿದೆ ಅಂತೇಳಿ. ಆದರೆ ಅವರು ಬಿಡದಿ ಪ್ರಾಜೆಕ್ಟ್ಗೆ ಅವ್ರು ಏನು ಚಾಲೆಂಜ್ ಮಾಡ್ತಾರೆ, ನಾನು ಮಾಡೇ ಮಾಡ್ತೀನಿ ಅಂತೇಳಿ, ಅಥವಾ ಇನ್ಯಾವುದೋ ಮೆಟ್ರೋ ಅಥವಾ ಇನ್ಯಾವುದೋ ಸುರಂಗ ಮಾರ್ಗ ಮಾಡ್ತೀನಿ ಅಂತೇಳಿ, ಅಥವಾ ಇದರಲ್ಲಿ ದೊಡ್ಡ ಮೊತ್ತದ ದುಡ್ಡು ಇರುತ್ತೆ. ನೀವು ಯಾರಿಗೋ ಟ್ರಾನ್ಸ್ಫರ್ ಮಾಡಿ ಅವನ ಹತ್ರ ಒಂದು 50,000, ಇನ್ಯಾರಿಗೋ ಸಣ್ಣ ಕೆಲಸ ಮಾಡೋದಕ್ಕಿಂತ ಇದರಲ್ಲಿ ನಿಮಗೆ 1%, 2% ಅಂದ್ರೂ ಬಲ್ಕಾಗಿ ನಿಮಗೆ ಅದು ಅಫಿಷಿಯಲ್ ಅಮೌಂಟ್ ಬಂದಂಗೆ ಬರುತ್ತೆ. ಯಾಕೆಂದರೆ ಅವ್ರು ಯಾರೋ ಒಬ್ಬರು ದೊಡ್ಡ ಕಂಪ್ನಿಯವರು ಇಟ್ಕೊಡಲ್ಲ ನಿಮ್ಮನ್ನು, ನಿಮ್ಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕೋ ಆ ಫಾರ್ಮ್ಯಾಟಲ್ಲಿ ದುಡ್ಡು ತಲುಪಿಸ್ತಾರೆ. ಸೊ ಇದು ಒಂದು ಹಂತದ್ದು ಹಣದ ದೃಷ್ಟಿಯಿಂದ. ಎರಡನೇದು, ಅವ್ರಿಗೆ ಮತಗಳ ಬಗ್ಗೆ ಹೆಚ್ಚು ಕೇಂದ್ರೀಕೃತವಾಗಿರ್ತಾರೆ. ನೀವು ಇಲ್ಲಿ ಬಂದು ವಿಕ್ಟೋರಿಯಾ ಆಸ್ಪತ್ರೆಗಳನ್ನು ನೀವು ಇಂಪ್ರೂವ್ ಮಾಡಿದ್ರೆ, ತುಂಬ ಚೆನ್ನಾಗಿ ಮಾಡಿದ್ರೆ ನೀವು ಆತ್ಮತೃಪ್ತಿಗೆ ಮಾಡಬೇಕೇ ಹೊರತು ಅದು ಮತಗಳಾಗಿ ಕನ್ವರ್ಟ್ ಆಗಲ್ಲ. ಯಾಕೆಂದರೆ ಅಲ್ಲಿ ರೋಗಿಗಳಷ್ಟೇ ಬರ್ತಾರೆ, ಅವರು ಮತದಾರರು ಯಾವ ಕ್ಷೇತ್ರದವರೋ ಏನೋ, ಇವರಿಗೆ ಡೈರೆಕ್ಟ್ ಲಾಭಗಳಿರೋದಿಲ್ಲ. ನೀವು ಇವತ್ತು ಶಾಲೆಗಳನ್ನು ನಾನು ಈಗಲೂ ಹೇಳ್ತೀನಿ, ಈಗ ಯಾರು ನಮ್ಮಲ್ಲಿ CSR ಫಂಡ್ ಬಗ್ಗೆ ನಾನು ಮಾತಾಡ್ತಿದ್ರು, ಇನ್ಫೋಸಿಸ್ ಅವರು ಇದ್ದಾರೆ, ಅಜಿಮ್ ಪ್ರೇಮ್ಜಿ ಇದ್ದಾರೆ, ಮತ್ತು ಇನ್ನು ಇವರ ಬಯೋಕಾನ್ ಅವರು ಇದ್ದಾರೆ, ಇವರೆಲ್ಲ ಇದ್ದಾರೆ. ಇವರನ್ನು ನೀವು ಅವ್ರಿಗೆ ಒಬ್ಬ ಮುಖ್ಯಮಂತ್ರಿ ಕರೆದು, ನನಗೆ ನೀವೆಲ್ಲ ಕನಿಷ್ಠ 500 ಕೋಟಿ ಕೊಟ್ಬಿಟ್ಟು ಒಂದು ನಿಮ್ಮ ಕೈಕಾಲು ಮುಗಿತೀನಿ, ನಿಮ್ಗೆ ಏನು ಬೇಕಾದರೂ ಸೌಕರ್ಯಗಳು ಕೊಡ್ತೀವಿ ಅಂಥೇಳಿ 3,000-4,000 ಕೋಟಿಯನ್ನು ತಗೊಂಡು, ಪೆಟ್ರೋಲ್ ಬೆಲೆಯಲ್ಲಿ ನೀವು ನನಗೆ ಇದಕ್ಕೋಸ್ಕರನೇ ಅಂತೇಳಿ $2 ಜಾಸ್ತಿ ಮಾಡಿ ಅದರಲ್ಲಿ ಸಂಗ್ರಹ ಕೋಟಿ ಮಾಡಿದ್ರೆ ಶಾಲೆ ಮತ್ತು ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿ ಮಾಡ್ಬೋದು. ಅಮೇರಿಕಾದಲ್ಲಿ ಈಗಲೂ ಅತ್ಯಂತ ಡಿಮ್ಯಾಂಡ್ ಇರೋದು ಸರ್ಕಾರಿ ಶಾಲೆಗೆ. ಅಲ್ಲಿ ಸಿಗಲಿಲ್ಲ ಅಂದರೆ ಅವರು ಮತ್ತೆ ಖಾಸಗಿ ಶಾಲೆಗೆ ಹೋಗ್ತಾರೆ. ಎಲ್ಲ ಶಿಕ್ಷಕರಿಗೂ ಕೂಡ ನೀವು ಕೊಡ್ತಾ ಇರುವ ಸಂಬಳನೇ ಜಾಸ್ತಿ ಇದೆ, ಕ್ವಾಲಿಫೈಡ್ ತೊಗೊಂಡು ನೀವು ಮಾಡಿದ್ರೆ 4 ಜನ IAS ಆಫೀಸರ್ಸ್ನ ಹಾಕಿ. ಅಲ್ಲಿ ಯಾಕೆ ನೀವು ಯಾವುದೋ ಒಂದು ಬೇರೆ ಬೇರೆ ಇಲಾಖೆಗಳಿಗೆ ಜಾಸ್ತಿ ಹಾಕೋದ್ರಿಂದ ಅವರನ್ನು ತೊಗೊಂಬಂದು ಇಲ್ಲ ಹಾಕಿ. ನಿಮ್ಗೊಂದು ಉದಾಹರಣೆಗೆ ನಾನು ಕೊಡ್ತೀನಿ. ಈಗ ಆಹಾರದಲ್ಲಿ ವಿಷ ತುಂಬ ಆಗೋಗಿದೆ, ಎಲ್ಲ ಆಹಾರದಲ್ಲೂ ಕೆಮಿಕಲ್ ಇದೆ, ಬೇಕರಿಯಿಂದ ಹಿಡಿದು ಎಲ್ಲ. ನೀವು ಈ ಬಸ್ ಪಾಸ್ಗಳಲ್ಲಿ ಚೆಕ್ಕಿಂಗ್ಗೆ ಬಹಳ ಸ್ಟಾಫ್ಗಳಿದ್ದಾರೆ. ನಾನು ಕೇಳಿದೆ, ಅವರು 500-1000 ಜನ ಎಲ್ಲ ಹಿಂಗೆಲ್ಲ ಸ್ಟಾಫ್ಸ್ ಇದ್ದಾರೆ. ಎಲ್ಲಿ ಅಲ್ಲಿ ಹೋಗೋದು, ಮೊದಲೇ ಬಸ್ ಪಾಸ್ ಎಲ್ಲ ಫ್ರೀ ಮಾಡಿದ್ದಾರೆ, ಅದರೊಳಗಡೆ $10 ಕದ್ದೋನಿಗೆ, $20 ಕದ್ದೋನಿಗೆ ನೀವು ಸಾವಿರಾರು ಇದು ದುಡ್ಡು ಖರ್ಚು ಮಾಡ್ತೀರಿ. ಅದನ್ನೇ ನೀವು ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಹಾಕಿ. ಎಲ್ಲೆಲ್ಲಿ ನಿಮಗೆ ಆಹಾರದ ಇದಾಗ್ತಾ ಇದೆ, $5 ಇಡ್ಲಿ ಜಾಗದಲ್ಲಿ $10 ಮಾರಿ, ಚಿಂತೆ ಇಲ್ಲ. ಆದರೆ ಯಾವುದು ಕೆಮಿಕಲ್ ಫುಡ್ ಆಗಲಿ ಅಥವಾ ಅದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ. ಹಾಂಗ್ಕಾಂಗಲ್ಲಿ ಒಂದು ಮನೆಯಲ್ಲಿ ಅಡುಗೆ ಮಾಡಲ್ವಂತೆ ಯಾರೂ, ಹೆಚ್ಚು ಕಡಿಮೆ ಎಲ್ಲರೂ ಹೋಟೆಲಲ್ಲೇ ತರಿಸ್ತಾರೆ. ಯಾಕೆ ಅಂದರೆ ಅಲ್ಲಿ ಅದೇ ಸೇಮ್ ಕ್ವಾಲಿಟಿನೇ ನಿಮಗೆ ಅಲ್ಲಿ ಕೊಡ್ತಾರೆ, ಯಾವುದು ಬೇರೆ ಥರದ್ದು ಇರೋದಿಲ್ಲ. ಅಂದರೆ ಆ ರೀತಿಯ ವ್ಯವಸ್ಥೆ ಮಾಡಬೇಕು. ನಮ್ಮಲ್ಲಿ ಒಂದು ಕಬಾಬು
30 ರೂಪಾಯಿಗೆ ನಿಮಗೆ 5 ಪೀಸ್ ಕಬಾಬು ಬೇಕು ಅಂದರೆ ಅಥವಾ ಗೋಬಿ ಮಂಚೂರಿ ಬೇಕು ಅಂದರೆ ನೀವು ಅದು ಹ್ಯಾಂಗೆ ಕ್ವಾಲಿಟಿ ಕೊಡೋಕ್ಕಾಗುತ್ತೆ? ನಾವು ತೊಗೊಳೋರಿಗೆ ಗೊತ್ತಿದೆ 30 ರೂಪಾಯಿಗೆ ಅದು ಸಿಗಲ್ಲ ಅಂತ. ಸೊ ಆತ ವೇಸ್ಟ್ನೆಲ್ಲ ತೊಗೊಂಬಂದು ನಮಗೆ ತಿನ್ನಿಸ್ತಾ ಇರ್ತಾನೆ. ಉತ್ತರ ಕರ್ನಾಟಕದಲ್ಲಂತೂ ನಿಮಗೆ ರೆಡ್ ಆಕ್ಸೈಡ್ ಹೊಡೆದಿರ್ತಾರೆ ಅದಕ್ಕೆ ಭಾಳ, ಈ ಗೋಬಿ ಮಂಚೂರಿ ಅಥವಾ ಬೇರೆ ಬೇರೆ ಕಬಾಬ್ಗೆ ಅಲ್ಲಿ ತಗಲಾಕಿರ್ತಾರಲ್ವ, ಅದು ಕೆಂಪಗಿರುತ್ತೆ. ನಮ್ಮ ಕಡೆ ರೆಡ್ ಆಕ್ಸೈಡ್ ಅಂತೇಳಿ ಮೊದಲು ಮನೆಗೆ ಆ ರೀತಿಯ ಕ್ವಾಲಿಟಿ ಇರ್ತವ್ರು. ಕೇಳಿದೆ ಯಾಕಪ್ಪ ಕಲ್ಲರು ಅಂದರೆ, ಆ್ಯಕ್ಚುಲಿ ಅದು ಕೇಸರಿ ಹಾಕಬೇಕು, ಕೇಸರಿ ಕಾಸ್ಟ್ಲಿ ಹಾಕೋಕ್ಕಾಗಲ್ಲ ಸರ್. ಇಲ್ಲ, ಕಲ್ಲರ್ ಇದ್ರೇ ತಿನ್ನೋದು ಅಂತಾರೆ. ಸೊ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ರಾಜಕಾರಣಿಗಳಿಗೆ ಗೊತ್ತು, ಆದರೆ ಅವರು ಎಲ್ಲಿ ಹಣ ಬರುತ್ತೆ ನೋಡಿ. ಈ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ರಸ್ತೆಗಳು ಚೆನ್ನಾಗಾಗಿದ್ದಾವೆ. ಯಾಕಾಗಿದೆ ಹೇಳಿ? ಅದರಲ್ಲಿ ಆ ಬಜೆಟ್ ಜಾಸ್ತಿ ಕೊಟ್ಟರೆ ಅದು ಏನು ಗೊತ್ತಾ, ಈಸಿಯಾಗಿ ರಸ್ತೆ ಮಾಡೋದೆಲ್ಲ JCB ಮಿಷಿನ್ಸ್ ಎಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಕಾಂಟ್ರಾಕ್ಟರ್ ಯಾರೋ ಒಬ್ಬ ಮಾಡ್ತಾನೆ, ಅವ್ನಿಗೆ ಒಳ್ಳೆ ದುಡ್ಡು, ಇವ್ರಿಗೂ ಕಮಿಷನ್ ಬರುತ್ತೆ. ಅದರಿಂದ ರಸ್ತೆಗಳು ಚೆನ್ನಾಗಾಗುತ್ತೆ. ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ಕೆ ಹೇಳಿ ಬೇಕಾದ್ರೆ ಎಲ್ಲ ಮಿನಿ ವಿಧಾನಸೌಧಗಳು ನೋಡಿ ಎಷ್ಟು ಬೇಗ ಬಂದ್ಬಿಡ್ತು ಮಿನಿ ವಿಧಾನಸೌಧ. ಯಾಕೆ ಅಂದರೆ ಜಾಸ್ತಿ ದುಡ್ಡು ಇರುತ್ತೆ, ನಿಮ್ಗೆ ದುಡ್ಡು ಬರುತ್ತೆ. ಅದೇ ಶಾಲೆಗಳನ್ನು ಕಟ್ಟಲಿ, ಅದೇ ಹಾಸ್ಪಿಟ್ಲ್ಗಳು ಕಟ್ಟಲಿ, ಹೇಳಿ ನೋಡೋಣ. DH ಹೋಗಿ ನೋಡು, ಎಲ್ಲೆಲ್ಲಿ ಡಯಾಲಿಸಿಸ್ ಇದಿದೆಯೋ ಅಲ್ಲಿ 2 ಹಾಕು. ಒಂದು ಕೈ ಕೊಟ್ಟರೆ ಇನ್ನೊಂದು ಇಮ್ಮಿಡಿಯೇಟ್ ರಿಪೇರಿ. ಈಗ ಕಾರ್ ಹೋಗೋವಾಗ ನಾವು ಯಾವಾಗ ಹೇಗೆ ಒಂದು ಸ್ಟೆಪ್ನಿ ಅಂತ ಏನು ಹೇಳ್ತೀವಿ, ಎಕ್ಸ್ಟ್ರಾ ವೀಲ್ ಇರುತ್ತೆ, ಹಾಗೆ ಡಯಾಲಿಸಿಸ್ಸು ಪ್ರಶ್ನೆನೇ ಬರಬಾರ್ದು, ಆ್ಯಂಬುಲೆನ್ಸ್ ಪ್ರಶ್ನೆನೇ ಬರಬಾರ್ದು. ಎಷ್ಟು ಜನ ದಾನಿಗಳಿದ್ದಾರೆ. ಯಾವುದೋ ಒಂದು ಚಾನಲ್ಲು ಒಂದು ಕಾರ್ಯಕ್ರಮ ಮಾಡ್ತು ಈ ಥರ ದಾನ ಮಾಡೋಕ್ಕೆ, ಅಲ್ಲಿಗೆ ಲಕ್ಷಾಂತರ ಕೊಟ್ಟರು ಜನ. ಸೊ ಹಾಗೆ ನಿಮಗೆ ಸರ್ಕಾರಕ್ಕೆ ಕೊಡೋಕ್ಕೆ ಏನೂ ಇಲ್ಲ ಅಂದರೆ ನಂಬಿಕೆಗಳು ಉಳಿಸ್ಕೊಳಲ್ಲ, ಅಲ್ಲಿ ಮಾಡೋದಿಲ್ಲ. ಬಾರ್ಗಳಿಗೆ ಪರ್ಮಿಷನ್ ಕೊಡ್ತೀರಿ. ಇಡೀ ಪಾದಯಾತ್ರೆಯಲ್ಲಿ ನೋಡಿದೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಲೈಟ್ ಅರೇಂಜ್ಮೆಂಟನ್ನು ನಾವು ನೋಡ್ತಾ ಇದ್ದಿದ್ದು ಕೇವಲ ದೇವಸ್ಥಾನಗಳಿಗೋ, ಮಸೀದಿಗಳಿಗೋ, ಮನೆಗಳಿಗೋ, ಗೃಹ ಪ್ರವೇಶಗೋ, ಮದುವೆಗೆ, ಹೌದಾ? ಆದರೆ ಇಡೀ ಪಾದಯಾತ್ರೆಯಲ್ಲಿ ಸಾಯಂಕಾಲ ಮಿಣ ಲೈಟು ಅಂಟ್ತಾ ಇದ್ದಿದ್ದೆ ಬಾರ್ಗಳಲ್ಲಿ ಕ್ಯೂ ಇಟ್ಕೊಂಡು. ಅಂದರೆ ನಿಮಗೆ ನಾವಾಗಲೇ ವಿರುದ್ಧ ಮೌಲ್ಯಗಳು ಅಂದ್ರಲ್ಲ, ಮೊದಲು ಕುಡ್ಕ ಅಂದರೆ ಊರಿಂದ ಆಚೆ ಇರ್ತಾ ಇದ್ದ, ಇವತ್ತು ಅದನ್ನು ಟಾನಿಕ್ ಅನ್ನೋ ಹೆಸರಲ್ಲಿ ವೈಭವೋಪೇತವಾಗಿ ಊರಿನ ಮಧ್ಯೆನೇ ತಂದಿಟ್ಟಿದ್ದಾರೆ. ಮತ್ತು ನಮ್ಮ ಯುವಕರು ದಾರಿ ಬಿಡ್ತಾ ಇದ್ದಾರೆ ಅಂದರೆ ಯಾರು? ನಾವೇ ಜವಾಬ್ದಾರರು. ಇಡೀ ರಾಜ್ಯದಲ್ಲಿ ಸುಸಜ್ಜಿತ ಗ್ರಂಥಾಲಯ ಮಾಡಿಲ್ಲ. ಬಾಬಾ ಸಾಹೇಬರು ಹೇಳ್ತಾರೆ, ಈ ದೇಶದಲ್ಲಿ ಗ್ರಂಥಾಲಯಗಳ ಮುಂದೆ ಜನ ಕ್ಯೂ ನಿಂತಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ. ಸೊ ಅಂದರೆ ಈ ರಾಜಕಾರಣಿಗಳಿಗೆ ಗೊತ್ತಿಲ್ವಾ? ಈಗ ನೀವು ಮಾತಾಡ್ತಾ ಇರೋದು ಗೊತ್ತಿಲ್ವಾ? ಗೊತ್ತಿದೆ. ನೀವೇ ಎಷ್ಟೋ ಜನ ಇಂಟ್ರೂ ಮಾಡಿರ್ತೀರಿ, ಅವ್ರಿಗೆ ಈ ಥರ ಪ್ರಶ್ನೆ ಕೇಳಿರ್ತೀರಿ. ಆದರೆ ಅವರು ಹಾರಿಕೆಯ ಉತ್ತರವನ್ನು ಕೊಟ್ಕೊಂಡು ಚುನಾವಣೆ ಗೆಲ್ಲುವ ತಂತ್ರಗಾರಿಕೆಯಲ್ಲೇ ಇಡೀ ವ್ಯವಸ್ಥೆ. ಈಗಲೂ 2 ವರ್ಷ ಶಿವಕುಮಾರ್ ಅವ್ರಿಗಿರಲ್ಲೇ ಆಡಳಿತ ಸುಧಾರಣೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಸಮಯ ತುಂಬ ಕಡಿಮೆ ಇದೆ. ತಂತ್ರಗಾರಿಕೆಯಲ್ಲೇ ಅವರು ಮುಂದಿನ ಚುನಾವಣೆಗೆ ಹೋಗಬೇಕು. ಗೆಲ್ಲೋದು ಬಿಡೋದು ಅವ್ರಿಗೆ ಸಂಬಂಧಿಸಿದ್ದು. ಅದರಿಂದ ರಾಜಕಾರಣಿಗಳಿಗೆ ಗೊತ್ತಿದೆ, ಆದರೆ ಅವರು ಇಚ್ಛಾಶಕ್ತಿ ಇಲ್ಲ. ಮತ್ತು ರಾಜಕಾರಣಿಗಳ ಮನಸ್ಥಿತಿನೇ ಒಂಥರ ದುಷ್ಟತನದ ಮನಸ್ಥಿತಿ ಆಗಿಬಿಟ್ಟಿದೆ. ಇದು ಭಾಳ ವಿಷಾದದಿಂದ ಹೇಳಬೇಕಾಗಿದೆ. ಅವರು ಅದನ್ನು ಎಸ್ಕೇಪ್ ಆಗೋದಕ್ಕೆ ಚುನಾವಣೆಯಲ್ಲಿ ಜನ ಮತಕ್ಕೆ ದುಡ್ಡು ಕೇಳ್ತಾರೆ ಅಂತಾರೆ. ಹೌದ್ರಿ, ನಾನು ಬಡವ, ನಾನು ದುಡ್ಡು ಕೇಳ್ತೀನಿ, ನೀವು ಕೊಡಬೇಡಿ. ಆಮೇಲೆ ನೀವು ಕೊಡುವ 2,000 3,000ದಲ್ಲಿ ನಾನು ಮನೆ ಕಟ್ಟೋಕ್ಕಾಗಲ್ಲ. ಆದರೆ ನನಗೆ ಕೂಡ 2,000 ಕೊಟ್ಟು ನನ್ನ ಹತ್ರ ಮತ ತೊಗೊಂಡು ನೀನು ನನ್ನ ಜುಟ್ಟನ್ನೇ ತೊಗೊಂಡೋಗಿ ವಿಧಾನಸೌಧದಲ್ಲಿ ಕೂತ್ಕೋತೀಯ, ನೀವು ಹೆಚ್ಚು ಭ್ರಷ್ಟರಾಗ್ತೀರಿ. ನಾವು ಕೂಡ 2-3 ಸಾವಿರನ ನಾವು ತಗೊಂಡ್ರು ಕೂಡ ಏನು ಮಾಡೋಕ್ಕಾಗುತ್ತೆ? ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ರಾಜಕಾರಣಿಗಳ ಮನಸ್ಥಿತಿಯನ್ನೇ ಬದಲಾವಣೆ ಮಾಡಿದ್ರೆ ಮಾತ್ರ. ಯಾಕೆಂದರೆ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಚುನಾವಣೆಗೆ ಬನ್ನಿ ಅಂದರೆ ನಾನು ಹೋದ್ರೂ ಅಲ್ಲಿ ಗೆಲ್ಲುವ ಯಾವ ಸಾಧ್ಯತೆಯೂ ಇಲ್ಲ. ನಾನು ಒಂದು ವಿಚಾರ ಹೇಳಬೇಕು ಅಂದರೆ, ಮಾತಲ್ಲಿ ನೀವು ಬಂತು, ಹೀಗಾಗಿ ನಾನು ವಿಚಾರ ಪ್ರಸ್ತಾಪ ಮಾಡ್ತೀನಿ. ನನಗೆ ನಿಮ್ಮ ಇಂಟೆನ್ಷನ್ ಅರ್ಥ ಆಯಿತು. ಜನನು ಅಂದರೆ ನನಗನ್ಸುತ್ತೆ ಸಾಮಾನ್ಯ ಜನ ನಾವು ಭ್ರಷ್ಟರಾಗಿಲ್ಲ. ಅಂದರೆ ಲಂಚ ತಗೊಳ್ಳೋದು, ಅದು ಚುನಾವಣೆ ಭ್ರಷ್ಟಾಚಾರ ಇದೆಯಲ್ಲ, ಆ ಭ್ರಷ್ಟಾಚಾರ ನೀವು ಹೇಳಿದ ಪಾಯಿಂಟ್ ಬಂತಲ್ಲಿ. ಅಂದರೆ ಈಗ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಎಲೆಕ್ಷನ್ ನಿಂತ್ಕೊಂಡ್ರೆ ಅವ್ರು ಸೋಲ್ತಾರೆ ಅಂತ ಅವರೇ ಹೇಳಿದರು. ಕುಮಾರಸ್ವಾಮಿ ಒಂದ್ಸಲ ಹೇಳಿದರು ಮಹಾತ್ಮ ಗಾಂಧಿ ಎಲೆಕ್ಷನ್ ಸತ್ಯ ಕೂಡ ಹೌದು. ಆದರೆ ಮಹಾತ್ಮ ಗಾಂಧೀಜಿ ಹತ್ರ ಜನ ದುಡ್ಡು ಕೇಳ್ತಿರಲಿಲ್ಲ ಪ್ರಾಯಶಃ, ಯಾಕೆಂದರೆ ಅವ್ರ ಹತ್ರ ಇಲ್ಲ ಅಂಥೇಳಿ ಕೇಳ್ತಿರಲಿಲ್ಲ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಯಾಕೆ ಕೇಳ್ತಾರೆ ಅಥವಾ ಒಬ್ಬ ವ್ಯಕ್ತಿ ಹತ್ರ ಯಾಕೆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಈ ದುಡ್ಡಿದೆ ಅಂತ, ಮತ್ತು ಅಡ್ಡದಾರಿಯಿಂದ ಗಳಿಸಿರುವಂಥ ಬಹಳಷ್ಟು ಜಾಸ್ತಿ ದುಡ್ಡಿದೆ ನಿಮ್ಮ ಅನ್ನೋ ದೃಷ್ಟಿಯಿಂದ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಒಬ್ಬ ಆನೆಸ್ಟ್ ವ್ಯಕ್ತಿ, ಒಬ್ಬ ಸರಳ ವ್ಯಕ್ತಿ, ಒಬ್ಬ ಪರಿಶ್ರಮಿ ಆಗಿರುವಂಥ ವ್ಯಕ್ತಿ ಏನಾದರೂ ಚುನಾವಣೆಗೆ ನಿಂತ್ಕೊಂಡ್ರೆ ಜನ ಕೊಡಪ್ಪ ದುಡ್ಡು ಕೊಡು ಅಂತ ಕೇಳಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ. ಸೊ ಹೀಗಾಗಿ ನನ್ನ ಒಂದು ಫಂಡಮೆಂಟಲ್ ಏನಂದರೆ ನನ್ನ ವಾದ, ನಮ್ಮ ಜನ ಈಗಲೂ ಕೂಡ ಒಳ್ಳೆಯವರೇ. ಅವ್ರನ್ನ ನೀವು ಕೆಡಿಸಿದ್ದೀರಾ, ನಿಮ್ಮ ಭ್ರಷ್ಟಾಚಾರದ ಭಾಗವಾಗಿ ನೀವು ಅವ್ರನ್ನ ಮಾಡ್ಕೊಂಡಿದ್ರೆ ಬಿಟ್ಟರೆ ಆ ಚುನಾವಣೆ ಬಂದಾಗ ಕೊಡ್ರಿ ಒಂದು 3,000 ರೂಪಾಯಿ ಅಂತ ಅನ್ಬೋದವರು. ಸರ್ ಹೇಳಿದಾಗೆ ಅದರಿಂದ ಏನೋ ಅವ್ರು ಬದಲಾಗಲ್ಲ. ಯಾಕಂದರೆ ನಿಮ್ಮ ಹತ್ರ ಇದೆ, ಅವಕಾಶ ಸಿಗ್ತಾ ಇದೆ ತೊಗೊಳಕ್ಕಂತೇಳಿ ತೊಗೋತಾ ಇದ್ದಾರೆ ಬಿಟ್ಟರೆ ಅವರು ಅದನ್ನು ಆಸೆ ಪಡುವಂಥ ವ್ಯಕ್ತಿಗಳಲ್ಲ ಅಂತ ನನಗನ್ಸುತ್ತೆ. ನೀವೇನೋ ಹೇಳಬೇಕು ಇದರಲ್ಲಿ. ಏನು ಅಂದರೆ ಈಗ ನೋಡಿ, ಹೆಚ್ಚು ಕಡಿಮೆ ಎಲ್ಲ ಜಾತಿ ಧರ್ಮದ 90ಕ್ಕೂ ಹೆಚ್ಚು ಜನ ದೇವರನ್ನು ನಂಬ್ತಾರೆ, ಧರ್ಮವನ್ನು ನಂಬ್ತಾರೆ. ಸಾಮಾನ್ಯವಾಗಿ ದೇವರಿದ್ದಾನೆ ಅಂತ. ಈಗ ಒಬ್ಬ ಭ್ರಷ್ಟ ನನಗೆ ದುಡ್ಡು ಕೊಟ್ಟ, ಅನಿವಾರ್ಯ ತಗೊಂಡೆ. ಆದರೆ ನಮ್ಮದು ಗುಪ್ತ ಮತದಾನ ವ್ಯವಸ್ಥೆ. ನೀವು ತೊಗೊಳೋವಾಗ ದುಡ್ಡು ತೊಗೊಂಡ್ರು ಕೂಡ
ಒಳಗಡೆ ಓಟ್ ಹಾಕೋವಾಗ ಯಾರಿಗೆ ಹಾಕಿದ್ರೆ ಅಂತ ಏನು ಗೊತ್ತಾಗಲ್ಲ. ಯಾರೋ ಒಳ್ಳೆಯವನು ನಿಂತಿರ್ತಾನಲ್ಲ ಅವ್ನಿಗೆ ಹಾಕ್ಬೋದಲ್ಲ, ಅಷ್ಟಾದರೂ ಪ್ರಾಮಾಣಿಕತೆ ತೋರಿಸ್ಬೋದಲ್ಲ ಅಂತ. ಎಸ್, ಇದೇ ದೊಡ್ಡ ಯಮಳ ಪ್ರಶ್ನೆ ಅಂತ ಚಿದಂಬರ ಪ್ರಶ್ನೆ ಏನಂದ್ರೆ ಆ ಒಳ್ಳೆ ವ್ಯಕ್ತಿ ಯಾರು ಅನ್ನೋದೇ ಪ್ರಶ್ನೆ. ಇವತ್ತು ಬಂದಿರುವಂಥದ್ದು ಪ್ರಶ್ನೆ ಅದೇ. ಇವರಲ್ಲಿ ಯಾರು ಒಳ್ಳೆಯವನು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆಡಂಬರ ಮಾಡಿಕೊಂಡು ರಸ್ತೆ ಬಂದ್ ಮಾಡಿಕೊಂಡು ಫಂಕ್ಷನ್ಗಳು ಮಾಡಿಕೊಂಡು ನಿಮಗೆ ಏನು ಹೇಳಿ ಎಲ್ಲದಕ್ಕೂ ಅನುದಾನ ಕೊಟ್ಕೊಂಡು, ಅನುದಾನ ಅಂದರೆ ನಿಮಗೆ ಸಂಘ ಸಂಸ್ಥೆಗಳು ದುಡ್ಡು ಕೊಟ್ಟಿರುವಂಥ ವ್ಯಕ್ತಿನೇ ನಿಮಗೆ ಒಳ್ಳೆ ಅನಿಸ್ಬಿಡ್ತಾನೆ. ಒಬ್ಬ ವ್ಯಕ್ತಿ ಹತ್ರ ಏನೂ ಇಲ್ಲ, ಅವನ ಹತ್ರ ಅವ್ನು ಒಳ್ಳೆಯವನೇ ಇರ್ತಾನೆ, ಅವನ ಹತ್ರ ಒಳ್ಳೆ ಇಂಟೆನ್ಷನು ಇದೆ. ಓಕೆ, ಅವ್ನು ಒಳ್ಳೆ ಮಾತುಗಾರ ಆಗಿದ್ರು ಒಂದಷ್ಟು ಮಾತಾಡಿ ಕನ್ವಿನ್ಸ್ ಮಾಡ್ಬೋದು. ಅವ್ನು ಮಾತುಗಾರನೂ ಇಲ್ಲ ಅಂತಂದರೆ ಅವ್ನಿಗೆ ಯಾರು ಓಟ್ ಹಾಕ್ತಾರೆ? ಖಂಡಿತ ರಾಜಕೀಯದಲ್ಲಿ ಇದು ಒಂದು ಸಮಸ್ಯೆ ಇದೆ. ರಾಜಕೀಯ ಅಲ್ಲ, ಎಲ್ಲದರಲ್ಲೂ ಒಳ್ಳೆತನಕ್ಕೂ ಕೂಡ ಮಿತಿ ಇದೆ. ನೀವು ಬರೀ ಒಳ್ಳೆಯವರಾದರೆ ಸಾಧ್ಯ ಇಲ್ಲ, ಪ್ರಾಮಾಣಿಕರಾದರೆ ಅಷ್ಟೇ ಆಗೋದಿಲ್ಲ, ದಕ್ಷರು ಆಗಬೇಕು. ನಾವು ಕೆಲವು ರಾಜಕಾರಣಿಗಳು ನೋಡಿದ್ದೀರ, ಅವ್ರು ದುಡ್ಡು ತಗೊಳಲ್ಲ, ಬಟ್ ಏನು ಕೆಲಸನೂ ಮಾಡೋದಿಲ್ಲ, ಏನು ಪ್ರಯೋಜನನೇ ಇರೋದಿಲ್ಲ, ಹಾಗಾಗ್ತಾರೆ. ದಕ್ಷತೆ ಕೂಡ ಭಾಳ ಮುಖ್ಯ, ಶ್ರದ್ಧೆನೂ ಬಹಳ ಮುಖ್ಯ. ಪ್ರಾಮಾಣಿಕರಿಗಿರುವ ಒಂದು ವೀಕ್ನೆಸ್ ಏನು ಅಂದರೆ ಅವರು ಒಳ್ಳೆ ಕೆಲಸಗಾರರಲ್ಲ. ಮತ್ತು ಪ್ರಾಮಾಣಿಕತೆನೇ ದೊಡ್ಡ ಒಂದು ಮೆಡಲ್ ಹಾಕೊಂಡು ಅದನ್ನೇ ತಿರುಗಾಡ್ತಿರ್ತಾರೆ ಪ್ರಾಮಾಣಿಕ ಅಂತೇಳಿ. ಅದರಿಂದ ಏನು ಯೂಸ್ ಇಲ್ಲ. ನಾನೊಬ್ಬ ಆಫೀಸರ್ ಬಗ್ಗೆ ಕೇಳಿದೆ, ಅವರು ತುಂಬಾ ಪ್ರಾಮಾಣಿಕರಂತೆ. ಯಾವ ಫೈಲು ಕೂಡ ಯಾವ ಫೈಲು ಮೂವ್ ಮಾಡಲ್ಲ ಅಂತ ಅವರು. ಯಾಕಂದ್ರೆ ಏನು ಇದ್ರಲ್ಲಿ ಏನಿದೆ ಅಂತ ಹೇಳಿ ಇಟ್ಕೊಂಡೇ ಕೂತ್ಕೊಂಡಿರ್ತಾರಂತೆ. ಅಂತ ಪ್ರಾಮಾಣಿಕತೆ ಯಾರೇ ಬೇಕಾಗಿದೆ. 10 ರೂಪಾಯಿ ತಗೊಂಡಪ್ಪ ಮೂವ್ ಮಾಡೋದನ್ನ ಅಟ್ಲೀಸ್ಟ್ ಕೆಲಸ ಆದ್ರೂ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ದಕ್ಷತೆನೂ ಕೂಡ ಬೇಕಾಗುತ್ತೆ ಮತ್ತು ನಮಗೆ ಮಾನವೀಯತೆನೂ ಬೇಕಾಗುತ್ತೆ. ನೋಡಿ, ಯಾರಾದರೂ ಒಂದು ಆಫ್ ದ ರೆಕಾರ್ಡ್ ಹೋಗಿ ಕೂಡ ಒಳ್ಳೆ ಕೆಲಸ ಮಾಡೋದಾದ್ರೆ ನಿಮ್ಮ ಪ್ರಾಮಾಣಿಕತೆಗೆ ಒಂದು ಅರ್ಥ ಇರುತ್ತೆ. ನಾನು ಪ್ರಾಮಾಣಿಕ, ಈ ಫೈಲಲ್ಲಿ ಒಂದು 100 ಕೋಟಿ ರೂಪಾಯಿದು ಫೈಲು ಮಾಡಿಬಿಟ್ರೆ ನಾನು ಲಂಚ ತೊಗೊಂಡಿನಿ ಅಂತ ಆಗ್ಬಿಡುತ್ತೆ, ಅದರಿಂದ ನಾನು ಫೈಲೇ ಮೂವ್ ಮಾಡಲ್ಲ ಅಂತೇಳಿ ನೀವು ಹೇಳ್ದಂಗೆ ಇಟ್ಕೊಂಡಿದ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಸೊ ಪ್ರಾಮಾಣಿಕತೆ, ಈಗ ಸರ್ಕಾರಿ ಅಧಿಕಾರಿ ದುಡ್ಡು ತಗೊಂಡಿಲ್ಲ ಅಂದರೆ ಅವನು ಪ್ರಾಮಾಣಿಕ ಅಲ್ಲ, ಅವನು ಮಾಮೂಲಿ. ದುಡ್ಡು ತಗೊಂಡ್ರೆ ಭ್ರಷ್ಟ ಆಗ್ತಾನೆ, ತಗೊಂಡಿಲ್ಲ ಅಂದರೆ ಅವ್ನ ಕೆಲಸ ಸಂಬಳ ಕೊಡ್ತೀವಿ ಮಾಡ್ತಾರೆ. ಈಗೇನಂದ್ರೆ ತಗೊಂಡಿಲ್ಲ ಅವ್ನು ಪ್ರಾಮಾಣಿಕ ಅಂತೀವಿ. ಅದೇ ಪ್ರಾಮಾಣಿಕ ಆಗ್ತೀವಿ? ನೀವು ಸಂಬಳ ಕೊಟ್ಟೆ ತಾನೇ ನಾವು ನಿಮ್ಮನ್ನ ಇಟ್ಟಿರೋದು. ದುಡ್ಡು ತಗೊಳೋದು ಲಂಚ ಆಗುತ್ತೆ. ದುಡ್ಡು ತಗೊಂಡ್ರೆ ನೀವು ಭ್ರಷ್ಟರು, ತಗೊಂಡಿಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವು ನಾರ್ಮಲ್ ಪರ್ಸನ್ ಅಷ್ಟೇ.